ವೆಲ್ಕಮ್ ಟು ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್. ನಾನು ಇವತ್ತು ಹೋಳಿಗೆ ಕಟ್ಟಿಂದ ಹೋಳಿಗೆ ಸಾರು ಅಥವಾ ಒಬ್ಬಟ್ಟು ಸಾರು ಮಾಡೋದನ್ನ ತೊಗೊಂಡು ಬಂದಿದ್ದೀನಿ. ಒಬ್ಬಟ್ಟನ್ನು ಆಗಲೇ ತೋರಿಸಿದ್ದೀನಿ ನಾನು. ಹೋಳಿಗೆ ಸಾರನ್ನು ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ತುಂಬ ರುಚಿಯಾಗಿರುತ್ತೆ. 3ರಿಂದ 4 ದಿವಸ ಇಟ್ಕೊಂಡು ಕುದಿಸ್ಕೊಂಡು ತಿಂದರೆ ರುಚಿ ತುಂಬಾ ಚೆಂದ. ಒಂದು ಹಪ್ಳನೋ ಒಂದು ಪಲ್ಯನ ಜೊತೆಲಿದ್ದರೆ ತುಂಬಾ ಟೇಸ್ಟಿ ಇರುತ್ತೆ. ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಅದ್ಭುತ ಅದರ ರುಚಿ. ನೀವೊಂದ್ಸರಿ ಟ್ರೈ ಮಾಡಿ ನಾನು ಯಾವ ರೀತಿ ಮಾಡ್ತೀನಿ ಅಂತ. ಸೊ ಇದು ನಮ್ಮ ಅತ್ತೆಯವ್ರು ಮಾಡ್ತಿದ್ರು, ಆ ರೀತಿ ನಾನು ಮಾಡ್ತೀನಿ ಇದನ್ನು. ಸೊ ಇಲ್ಲಿ ಕಟ್ಟನ್ನ ತೊಗೊಂಡಿದ್ದೀನಿ ನೋಡಿ. ಒಬ್ಬಟ್ಟಿನ ಬೇಳೆ ಬೇರೆ, ಕಟ್ಟು ಬೇರೆ ಸಪ್ರೇಟ್ ಆಯ್ತು ಇಲ್ಲಿ. ಸೊ ಈ ಕಟ್ಟಿಗೆ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು 3 ಲೋಟ ಬೇಳೆಗೆ ನಾನು ಈ ಕಟ್ಟು ತೊಗೊಂಡಿರೋದು. ಸ್ವಲ್ಪ ಜಾಸ್ತಿ ಮಾಡ್ತಾಯಿದ್ದೀನಿ. ಸೊ ಕಟ್ಟು ನೀವು ನೋಡಿಕೊಂಡು ತೊಗೊಳ್ಳಿ. ಸೊ ಇಲ್ಲಿ ನಾನು ಸಾಮಾನು ತೋರಿಸ್ತಾ ಇದ್ದೀನಿ, ನಾನು ರುಬ್ಬೋದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ. ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ಈರುಳ್ಳಿ, ಇವನ್ನ 3 ಗೆಡ್ಡೆ ಈರುಳ್ಳಿ ದಪ್ಪ ಕಟ್ ಮಾಡಿ ಉರಿತೀನಲ್ವ ಅದಕ್ಕೆ ದಪ್ಪಕ್ಕಿದೆ. ಬೆಳ್ಳುಳ್ಳಿ 1 ದೊಡ್ಡ ಗೆಡ್ಡೆ, ಕೊತ್ತಂಬರಿ ಸೊಪ್ಪು, ಜೀರಿಗೆ ತೊಗೊಂಡಿದ್ದೀನಿ 1-2 ಸ್ಪೂನು, ಸಾಸಿವೆ 1 ಸ್ಪೂನ್ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಎರಡೂ ತೊಗೊಂಡಿದ್ದೀನಿ. ಸಾರಿನ ಪುಡಿ 4-5 ಸ್ಪೂನ್ ತೊಗೊಂಡಿದ್ದೀನಿ. ಹುಣಸೆ ರಸ, ದೊಡ್ಡ ನಿಂಬೆಹಣ್ಣು ಗಾತ್ರ ರಸ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಒಂದು ಬಾಣಲಿಗೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಎಲ್ಲ ಹುರ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸಾರಿಗೆ ರುಬ್ಬೋದಕ್ಕೋಸ್ಕರ ಇದು ತೋರಿಸ್ತಾ ಇರೋದು. ಸೊ ಸಾಸಿವೆ ಹಾಕ್ಕೊಂಡಿದ್ದೀನಿ, ತೊಗೊಂಡಿರೋ ಸಾಸಿವೆ ಚಟಪಟ ಅಂದಮೇಲೆ ಈ ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದೀನಿ, ಕರಿಬೇವು ಹಾಕ್ಕೋತಾ ಇದ್ದೀನಿ, ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀನಿ 2 ಸ್ಪೂನು. ಸೊ ನಾನಿಲ್ಲಿ 3 ಲೋಟ ಬೇಳೆ ಕಟ್ಟಿಗೆ ತೋರಿಸ್ತಾ ಇದ್ದೀನಿ. ಈರುಳ್ಳಿ ಕೂಡ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಸೊ ಎಲ್ಲ ಸ್ವಲ್ಪ ಬಣ್ಣ ಬರೋವರೆಗೆ ಹುರ್ಕೊಂಡು ಬರಬೇಕು, ಹಸಿ ವಾಸನೆ ಹೋಗೋದ್ರೊಳಗಡೆ. ಸೊ ಹುರ್ಕೋತಾ ಇದ್ದೀನಿ ಇಲ್ಲಿ. ಸೊ ಐ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಅಂತೆ, ಬೇಗ ಉರಿಬೇಕಲ್ವ, ಅದರಿಂದ ಏನು ಕಡಿಮೆ ಏನು ಮಾಡೋದು ಬೇಡ ಉರಿ. ಸೊ ಇಷ್ಟು ಬಂದರೆ ಸಾಕು. ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೋತಿದ್ದೀನಿ ಮತ್ತು ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಅಂದಲ್ವ ಎರಡನ್ನೂ ಸ್ವಲ್ಪ ಹಾಕ್ಕೋತಾ ಇದ್ದೀನಿ ಇಲ್ಲಿ. ಸೊ ಸಾರಿನ ಪುಡಿನೂ ಹಾಕ್ಕೋತಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ ಇಲ್ಲಿ ನಾನು. ಸೊ ತಣ್ಣಗಾದ್ಮೇಲೆ ಈ ಥರ ರುಬ್ಕೊಂಡು ಬಂದಿದ್ದೀನಿ. ನುಣ್ಣಗೆ ರುಬ್ಕೊಂಡು ಬರಬೇಕು ಇದನ್ನು ಸಾರಿಗೆ. ಸೊ ರೆಡಿ ಆಯಿತು ನಮ್ಮದು ಮಸಾಲ. ಸೊ ತುಂಬಾ ಟೇಸ್ಟಿ ಇರುತ್ತೆ ಇದು, ಮನೇಲಿ ಮಾಡಿರೋ ಸಾಂಬಾರು ಪುಡಿ. ಸೊ ನೋಡಿ ಇಷ್ಟು ಕಟ್ಟು ತೊಗೊಂಡಿದ್ದೀನಿ. ಕಟ್ಟು ನಿಮಗೆ ನೋಡ್ಕೊಂಡು ಕಟ್ಟು ತೊಗೋಬೇಕು, ಎಷ್ಟು ಜನ ಇದ್ದಾರೆ ಏನು ಅಂತ. ಆಮೇಲೆ ನೀವು ನೀರು ಹಾಕೋದು ಚೆನ್ನಾಗಿರಲ್ಲ. ಬೇಳೆ ಬೇಯಿಸ್ಬೇಕಾದ್ರೂ ನೀವು ಕಟ್ಟನ್ನ ತೊಗೊಂಡು ರೆಡಿ ಮಾಡ್ಕೋಬೇಕು. ಸೊ ಹುಣಸೆ ರಸ ನೋಡಿ ಹಿಂಗೆ ತೊಗೊಂಡಿದ್ದೀನಿ. ಸಾರಿಗೆ ಇಷ್ಟು ಬೇಕು, ದೊಡ್ಡ ನಿಂಬೆಹಣ್ಣು ಗಾತ್ರ ತೊಗೊಂಡಿದ್ದೀನಿ ಇಲ್ಲಿ. ಸೊ ಉಪ್ಪು ಹುಳಿ ಖಾರ ಎಲ್ಲ ಟೇಸ್ಟ್ ಸರಿಗಿರಬೇಕು, ಇದು ಮುಂದೆ ಇರಬೇಕು ಹೋಳಿಗೆ ಸಾರಿಗೆ. ಇದು ನಾನು ಹೂರ್ಣನ ಒಡ್ಕಲ್ಲೆಲ್ಲ ತೊಳೆದಿದ್ನಲ್ಲ ರುಬ್ಬುವಾಗ, ಅದ್ರ ಕಟ್ಟು ತೊಳೆದು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು. ಸೊ ಅದರದ್ದೇ ಹೂರ್ಣ ಎಲ್ಲ ಇತ್ತಲ್ಲ ಅದೇ ಸಾಕು, ನಾನು ಅದು ಸ್ಕಿಪ್ ಆಗಿದೆ ವೀಡಿಯೋ. ಸೊ ಗ್ರೈಂಡ್ರ್ ತೊಳೆದಿದ್ದ ನೀರನ್ನ ಅಲ್ಲಿ ಹಾಕಿದ್ದೀನಿ ಹೂರ್ಣ ರುಬ್ಬಿದ ಮೇಲೆ. ಇದು ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ ಸಾರಿಗೆ ಫೈನಲ್ ಇದು. ಸೊ ಎಣ್ಣೆ ಒಂಚೂರು ತುಪ್ಪ ಹಾಕ್ಕೊಂಡಿದ್ದೀನಿ. ಕಾದ ನಂತರ ಸಾಸಿವೆ ಹಾಕೊಳ್ಳೋಣ. ಸ್ವಲ್ಪ ಜೀರಿಗೆ. ಸೊ ಒಗ್ಗರಣೆ ಅಂತ ಎಲ್ಲರಿಗೂ ಬರುತ್ತಲ್ವ. ಸೊ ಒಗ್ಗರಣೆ ರೆಡಿ ಆದಮೇಲೆ ಇದನ್ನು ನಾವು ಸಾರಿಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಒಂದು 3-4 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಸಾರು ಬೆಳಿಗ್ಗೆ ರಾತ್ರಿ 2 ಸರಿ ಕುದಿಸ್ಬೇಕು. ಸೊ ಆವಾಗ ನಮಗೆ ಚೆನ್ನಾಗಾಗುತ್ತೆ. ಮಿಕ್ಕಿದ ಸಾರಿಗೆ ಹೇಳ್ತಾಯಿದ್ದೀನಿ ನಾನು. ಸೊ ನಿಮ್ಗೆ ಈ ರೆಸಿಪಿ ಸಾರಿಂದು ಒಬ್ಬಟ್ಟಿನ ಸಾರು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ವೀಡಿಯೋಸ್ ನನ್ನ ಚಾನಲಲ್ಲಿದೆ, ಟೈಮ್ ಇದ್ದರೆ ಹೋಗಿ ನೋಡಿ. ಆಯಿತು ನೋಡಿ ಸಾರು ಅಲ್ವಾ. ಸೊ ಈಗ ಒಂದು 2-3 ನಿಮಿಷ ಒಗ್ಗರಣೆ ಮಾಡಿದ್ರೆ ರೆಡಿ ಆಗುತ್ತೆ. ಸೊ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತಷ್ಟು ಅಡುಗೆಗಳ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.